ಬಡಾನ ಹೇಳ್ತೀನಿ ನಿನ್ಗೆ ಯಾತಿಗೆ ಯಾವ ಹೆಣ್ಣು ಅಪ್ಪ ಹೆಣ್ಣು ಸಿಕ್ತ ನಮಸ್ಕಾರ ಸ್ವಾಮಿ ಯಾಕಪ್ಪ ನಮಸ್ಕಾರ ಬನ್ನಿ ನೋಡಪ್ಪ ಯಾವ ಹೆಣ್ಣು ಸಿಗ್ತಾ ಇಲ್ಲ ಬರದಾಡ್ತಾನೆ ಏನ್ ಪ್ರೀತಿ ಗೀತಿ ಮಾಡ್ಬಿಟ್ಟಿದ್ದಾನಪ್ಪ ನನ್ಗೆ ಕೈ ನೋಡಿ ಸ್ವಾಮಿ ಕೈ ನೋಡಿ ಕೈ ನೋಡ್ಬಿಟ್ಟು ಶಾಸ್ತ್ರ ನೋಡಿ ಸ್ವಾಮಿ ಹೆಸರು ಹೆಸರು ಮಂಜುನಾಥ ಅಂತ ಸ್ವಾಮಿ ಮಂಜುನಾಥ ಮಂಜುನಾಥ ವೃಷಭ ರಾಶಿ ಸಿಂಹರಾಶಿ ಯೋಗ ಫಲದಲ್ಲಿ ಹುಟ್ಟಿದ್ದೀಯಾ ಕಾರ್ಯಫಲದಲ್ಲಿ ಹುಟ್ಟಿದ್ದೀಯಾ ನಮ್ಮದು ಕಾರ್ಯ ಪಾಶಿ ಹೊರತು ಫೇಲ್ ಇಲ್ಲ. ನಿನ್ನ ಹೆಸರು ಬಲಿಕೆ ತಿಥಿ ಊಟ ಅಂಟೋದಿಲ್ಲ. ಕಪ್ಪು ಬೇಡ ನಾಗರವಾಡಿ ಬೇಡ ಸಣ್ಣ ಮುಡಿಗೂ ಹೋಗಬೇಡ. ನಂಬಿದ್ದೀಯಾ ದುಬ್ಬಕ್ಕ ಸ್ವಾಮಿ ತರದವಳು ಗೊತ್ತಿಲ್ಲ ದುಬ್ಬಕ್ಕ ಅವಳ ಕೈ ಹಿಡಿಬೇಕು ದೊಡ್ಡ ವ್ಯವಹಾರ ಮಾಡಬೇಕು ಅಂತ ಮಾಡಿದ್ದೀಯ ಅದಕ್ಕೊಂದು ಗಂಟೆ ಹಾಕಿಸ್ಬಿಡ್ಲಿಯ. ಈಗ ಒಂದು ಹೆಣ್ಣು ಸಿಕ್ಕಲ್ಲ ನೋಡಪ್ಪ ಸ್ವಾಮಿ ನನ್ನ ಮಗನಿಗೆ ಆರ್ಗೇನು ಮೂರ್ಗೇನು ಹತ್ತಿರದಲ್ಲಿ ಸಿಗುತ್ತೆ ಆದ್ರೆ ಇವನೇ ಎಡೋ ನನ್ನ ಮಾತಾ ಕೇಳಬೇಡ ನೀನು ಒಪ್ಕರ ಹೇಳಿ ಸ್ವಾಮಿ. ಇವನು ಅವರ ಬಾಲಕ್ಕೆ ಎಲ್ಲ ಶಿಸ್ತು ಸಂಭ್ರಮದಲ್ಲಿ ಆದ್ರೆ ಇವನು ಅವರ ಬಾಲಕ್ಕೆ ಒಂದು ಸಂಕಟ ಹಿಡಿಬೇಕು ಒಂದು ದೊಡ್ಡ ವ್ಯವಹಾರ ಹಿಡಿಬೇಕು. ಲ್ಯಾಟ್ರಿ ಒಳಗೆ ಬ್ಯಾಟ್ರಿಯಿಂದಾಗ ಆಗೋದಿಲ್ಲ ಒಪ್ಕೋತಾಳೆ ನನ್ನ ಗಂಡು ನೋಡಿದಾಗ ಒಪ್ಕೋತಾಳೆ ಸಟ್ಗೆ ಒಂದು ಶಾಸ್ತ್ರ ಗಂಟೆ ಬರೋ ಗಂಟೆ ಬೇಡ 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 ಅಂದ್ಬಿಡ್ತಾಳೆ. ಯಾಕೆ ಸ್ವಾಮಿ ಇದು ಅದಕ್ಕೆಲ್ಲ ನಿನಗೆ ವ್ಯವಹಾರ ಮಾಡಿಬಿಟ್ಟು ಗಂಟೆ ಹಾಕ್ಬಿಟ್ಟು ಬಿಟ್ಟು ಬಿಡಿ. ಏನ್ ಮಾಡ್ಬೇಕಪ್ಪ ಅದಕ್ಕೆ ಅದಕ್ಕೊಂದು ದಾಟಿ ನೀರು ತೆಗೆದಿತ್ತು ಎಡಕಾಲ ದಾರ ಬಿಡ್ಬೇಕು ಈಶಾನ್ಯ ಮೂಲಿಗೆ ಹೋಗಿ ಅದನ್ನ ತಲೆಬಳಿ ಸಿಟ್ಟು ಬಿಡ್ಬೇಕು. 5 ಜನಕ್ಕೆ ಗಂಗ ಸ್ಥಳ ಕೂತ್ಬಿಟ್ರಿ ನೀವು ಯಾವಾಗ ಶಿಸ್ತು ನೋಡು ಜನ ಸರಿ ಮಂತ್ರ ಓದಿನ ಭೀಮಾ ಎಷ್ಟು ಕೊಡ್ಬೇಕಪ್ಪ? 5,000 ಕೊಡಲು ಕಮ್ಮಿ ಯಾಕಪ್ಪ? ಇವನೇ ನೀ ಕೂಡ ವ್ಯವಹಾರ ದೊಡ್ಡದಿಲ್ಲ ನಾ ಮಾಡ್ಕೊಡು ವ್ಯವಹಾರ ದೊಡ್ಡದು ಗೊತ್ತಾಯ್ತಾ? ಆಯ್ತು. ಯಾನ್ ಮಾಡಿದ್ರಿ ಸ್ವಾಮಿ ಅಂತದ ನಿಮ್ಮ ಅಂತದ ಯಾಕೆ ಒಂದು ಎಕ್ಕದ ಬೆಲೆ ನಂಬಿ ಒಂದು ದೇವತೆ ನಂಬಿ ಒಂದು ಕಪ್ಪು ಕೊಡ್ತೀನಿ ಒಂದು ಅಂಜನೆ ಕೊಡ್ತೀನಿ ಅದು 3 ದಿನ ಮಡಗು 4ನೇ ದಿನಕ್ಕೆ ಗಂಗ ಸ್ಥಳಕ್ಕೆ ಬಿಟ್ಟುಬಿಡು. ಈಗ ಹೆಣ್ಣು ಸಿಕ್ಕಿದಪ್ಪ ಅವನಿಗೆ ಹತ್ತಿರದಲ್ಲಿ ಯಾವುದೇ ದುಬ್ಬಕ್ಕಡಿ ಕಾಯ್ಕೊಂಡು ಕೂತವಳೆ ನನಗೆ ಬೆಳ್ಳಿಗಿರೋ ಹುಡುಗಿ ಬೇಕು ನನಗೆ ಕರಿಗೆ ಬೋರಿಗೆ ಖಾಲಿ ಬೋಳಿದ ತೋರ್ಸ ಒಪ್ಕರ್ಲಕ್ಕಪ್ಪ. ಒಳ್ಳೆ ಗುಣ ಇರ್ಬೇಕು ಒಳ್ಳೆ ಗುಣ ಮಾಡ್ಕಳ ನೀ ಯಾಕಳ ಬೆಳಿಗ್ಗೆ ಅಂತ ನೋಡಿ ನೀನು ಹಂಗಂದ್ರಪ್ಪ. ಇವು ನನಿ ಬರದಲ್ಲಿ ದೊಡ್ಡವಾರ ಎತ್ತಬೇಕು ದೊಡ್ಡ ಮಾಗಲಿ ಎತ್ತಬೇಕು ಅಂತ ಬರ್ದೈತೆ ಆದ್ರೆ ಇವ್ನು ಯಾವಾಗ ಬಾರಿಕೆ ಒಂದು ತರ ಮಾಡಿಸಿ ಬಿಟ್ಟವರೆಲ್ಲ ಮಾತನ್ನ ಮಾಡಿಸ್ಬಿಟ್ಟಿದಾರ ತಕ್ಕಪ್ಪ. 2,000 ಕೊಡ್ತೀನಿ ಎಲ್ಲ ಮಾಡ್ಬಿಡಿ ಸ್ವಾಮಿ. ನನಗೇನು 2,000 ಬೇಡ ಮಾಡ್ಕೊಡು ವ್ಯವಹಾರ ಎಲ್ಲ ಸಾಮಾನು ತಂದು ಕೊಟ್ಬಿಡು 2,000 ಕೊಟ್ಬಿಡು ದುಬ್ಬಕ್ಕನ್ನು ರೆಡಿ ಮಾಡಿಸಿ ಕೊಟ್ಟು ಯಾವತ್ತು ಕೊಡೋದು ಸ್ವಾಮಿ? ಬಿಡಿ ಸೋಮವಾರ ಕೊಟ್ಬಿಡು ವ್ಯವಹಾರ ಮಾಡ್ತೀನಿ. ಏನು ಸಾಮಾನು ತಗೊಂಬಂದು ಕೊಡ್ತಾರೆ ನಮಗೆ ಕೊಡ್ತೀನಿ ಸಾಮಾನು ನೀವೇ ತಗೊಂಬರ್ಬೇಕು. ನಾನೇ ತರ್ತೀನಿ ನನ್ನ ಸಾಮಾನು ದುಡ್ಡು ಕೊಡು. ಯಾರಿಗೂ ಹೇಳ್ಬಾರ್ದು ಸ್ವಾಮಿ ಯಾರಿಗೂ ಹೇಳ್ಬಾರ್ದು. ಹೇಳ್ಬಿಟ್ರೆ ಲೆಕ್ಕ ಮಾಡಿಬಿಟ್ರೆ ನಿನ್ನ ವ್ಯವಹಾರ ಗಟ್ಟಿ ಹೊರತು ಯಾರಿಗೂ ಹೇಳ್ಬೇಡಕ್ಕಪ್ಪ ಕುಡಿದ ದಿವಸ ಯಾರಿಗೆ ಹೇಳ್ಬಿಟ್ರೆ ನೀನು ಅದಕ್ಕೂ ಆಚಾರ ಕಮ್ಮನಿರಡ ನನ್ನ ಮಗನ ಮದುವೆ ಆಗ್ಬೇಕು ಒಳ್ಳೆ ಕಡೆ ಹೋಗ್ಲಿ ಕಡೆಗೆ ಸುತ್ತನ ಸ್ವಾಮಿ. ಆ ವ್ಯವಹಾರಲ್ಲಿ ನಿನಗೆ ಅರ್ಥವಾಗುತ್ತಿಲ್ಲ ಶಿಸ್ತು ಮಾಡಿಕೊಟ್ಟು ಬಿಡ್ತೀನಿ ಅಂತ ಹೇಳಲ್ಲ ಅವನು ವ್ಯವಹಾರ ನೀ ಹೋಗ್ಲಿ ಮಾಡಿಬಿಡ್ತೀನಿ 2,000 ರೂಪಾಯಿ ಕೊಡ್ತೀನಿ ಏನೋ ಮಾಡ್ಕೊಡ್ಬಿಡಪ್ಪ. ತಗೊಂಡು ಹೋಗು ಸ್ವಾಮಿ ನಿಮ್ ಮಾಡ್ಕೊಟ್ಟದು ಅಂತರ ಮಂತ್ರ ನಂಗೆ ವರ್ಕ್ ಹೋದ್ರೆ ಏನ್ ಮಾಡ್ಲಿ ವರ್ಕ್ ಆಗ್ದವ್ರು ಏನ್ ಮಾಡ್ಲಿ? ಇಂಗ್ಲೀಷರ ಬರ್ತೀನಿಲ್ಲ ಅವತ್ತಿಗೆ ಇದೇ ಇದ್ರೊಳಗೆ ನನ್ನ ಬಟ್ಟೆ ಕಿತ್ತಿ ಎಷ್ಟು ಬಿಡು ನೀನು. ನೀವು ನನಗೆ ಎನ್ ಸಿಕ್ಬಿಟ್ಟು ಬರೋ ತಿಂಗಳ ಮದುವೆ ಆಗ್ಬಾರ ನಿಮ್ಗೆ ಒಂದು ಪಂಚ ಸರ್ಟು ಒಂದು ಲುಂಗಿನೂ ಒಂದು ಟೌನ್ ತಗೊಂಡ್ಬಿಡ್ತೀನಿ ಸ್ವಾಮಿ. ಯಾರ ಮಾತು ತಪ್ಪಿದೆಯೇ? ಕಂಚಿನ ನಮ್ ತಪ್ಪಿಲ್ಲ ಕಂಚಿನ ಇಲ್ಲ ಬೇಕಾದ್ರೆ ಶೀಲ ಕೊಡ್ತೀವಿ. ಇನ್ನೊಂದು ಕೆಲಸ ಮಾಡುವ ಅಪ್ಪ ಮಗಳಿಗೆ ಒಂದೇ ವಾರ ಮಾಡ್ಕೊಟ್ಟು ಬಿಡಿಲ್ಲ ನಮ್ಮಪ್ಪನ ಮದುವಾಗಿ ಮೊದಲನೇ ದಿವಸ ಏನು ಮಾಡ್ತಾರೆ ಸ್ವಾಮಿ. ಹಾಗಾದ್ರೆ ಬೇಡ ಇವನಿಗೆ ಶಿಸ್ತು ಮಾಡ್ಬಿಟ್ಟು ಸ್ವಾಮಿ ವಯಸ್ಸಾದವನಿಗೆ ಫಸ್ಟ್ ನನ್ನ ಮಗನ ನೋಡ ಸೆಕೆಂಡ್ ಹ್ಯಾಂಡ್ ನೋಡು ನೀನು ಅವನಾಗಿ ಆಡ್ತೀರ ಅವನೊಂದಿಗೆ ನೀನು ಗಾಡಿ ಸ್ವಾಮಿ ನಮ್ಗೆ ನನ್ನ ಮಗನ ಸಿಕ್ಕು ಸಾಕಪ್ಪ ಅವನಿಗೆ ಬೇಕು ಒಂದು ವ್ಯವಹಾರ ಮಾಡ್ತೀನಿ ಮಾಡ್ಕೊಂಡು ನಮ್ಮ ಅಂಬಳಿಗೆ ಹೋಗು ಅಂಬಳೆ ಗೊತ್ತಲ್ಲ ಅವರು ನನ್ನ ಕಡಿಯವರು ಶಾಸ್ತ್ರ ಅವ್ರು ನಮಗೆ ಹೇಳಿದವ್ರೆ ಒಂದು ಹುಡುಗನ ತೋರಿಸಿ ಅಂತ ಅಲ್ಲಿ ಮಾಡಿ ವ್ಯವಹಾರ ಮಾಡಿಸ್ಕೊಟ್ಟು ಬಿಡ್ತೀನಿ. ನೀ ದೇಹ ತಿರುಗಾರ ಬರ್ತೀನಿ ಮಾಟ ಗಿಟ್ಟ ಮಾಡೋರು ಹುಡುಗಿ ವ್ಯಾಸ ಹಾಕದ ಮಂತ್ರ ಮಜಿ ಹಾಕೋದ್ರು ಸೂಟು ಬೋಟ್ ಹಾಕದ ಯಾತ್ರಕಾರ ಹೊಸ ಗುರುಜಿ ಇವರು ನಂಬಳ ಹೊಸ್ತಾ ಬಂದವರು ಮಲ್ಲನ್ ಗುರುಜಿ ದೊಡ್ಡಪೇಟೆ ಮಲ್ಲನ್ ಗುರುಜಿ ಅಂತ ಇವ್ರ ಹೆಸರು. ಸ್ವಾಮಿ ಒಳ್ಳೇದಾಯ್ತು ಈಗ ನಮ್ಗೆ ದಯವಿಟ್ಟು ಮಾಡ್ಕೊಡ್ರಿ ನಿಮ್ಗೆ ನೆಕ್ಸ್ಟ್ ಸಲ ನಮ್ಮ 5,000 ತೆಗೆದುಬಿಟ್ಟು ಕಾಂಜ ಕೊಡ್ತೀನಿ ಗೊತ್ತಿ ಮೇಲೆ ಕೊಟ್ಟು ಬಿಡು ವ್ಯವಹಾರ ಮಾಡಕ್ ಆಯ್ತು ಕೊನೆ ಬಿಡಿ ಸ್ವಾಮಿ ಕೊನೆ ಬನ್ನಿ ಕೊಟ್ಟು